ಬೆಂಗಳೂರಿನಲ್ಲಿ ಐಟಿ ಬೀಚ್ ಕಾರ್ಯಕ್ರಮ. ಸಿಎಂ ಸಿದ್ದರಾಮಯ್ಯರಿಂದ ಹೊಸ ನೀತಿ ಬಿಡುಗಡೆ. ಕರ್ನಾಟಕದ ಅಭಿವೃದ್ಧಿ ಶ್ಲಾಘಿಸಿದ ಕೇಂದ್ರ ಸಚಿವ ಜೈಪಾಲ್ ರೆಡ್ಡಿ. ಅಭಿವೃದ್ಧಿ ತೆರಿಗೆ ಪಾವತಿಗೆ ಕಡೆಗಣನೆ. ಸಿ ಕ್ಯಾಟಗರಿಯ 14 ಕಂಪನಿಗಳಿಗೆ ಹಿಂದೆ ಡೆಡ್ಲೈನ್. ಆಸ್ತಿ ಮುಟ್ಟುಗೋಲು ಹಾಕಿಕೊಳ್ಳಲು ಸರ್ಕಾರದ ಚಿಂತನೆ. ಲೋಕಸಭೆಯಿಂದ ಇವತ್ತು 2 ವಿಕೆಟ್ ಔಟ್. ಸದಸ್ಯತ್ವ ಕಳೆದುಕೊಂಡ ಲಾಲು ಪ್ರಸಾದ್, ಜಗದೀಶ್ ಶರ್ಮಾ ಇಬ್ಬರು ನಾಯಕರಿಗೆ ಜೈಲೇ ಗತಿ. ಇಂದಿನಿಂದ ಕಾರ್ಯಾರಂಭವಾಗಿದೆ ಕೊಡಂಕುಳಂ ಅಣು ಸ್ಥಾವರ. 1ನೇ ಜನರೇಟರ್ ಘಟಕದಿಂದ 160 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆ. ದಕ್ಷಿಣ ವಿದ್ಯುತ್ ಗ್ರಿಡ್ಗೆ ವಿದ್ಯುತ್ ರವಾನೆ. ಕಪ್ಪು ಹಣದ ಬಗ್ಗೆ ನಾನು ಧ್ವನಿ ಎತ್ತಿದ್ದೇ ತಪ್ಪ. ಕಾಂಗ್ರೆಸ್ ಹಗರಣಗಳ ಬಗ್ಗೆ ಮಾತನಾಡಿದ್ದಕ್ಕೆ ನನ್ನ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ. ಕಾಂಗ್ರೆಸ್ ವಿರುದ್ಧ ಹರಿಹಾಯ್ದ ಬಾಬಾ ರಾಮದೇವ್. ನ್ಯೂಸ್ ವರೆಗೆ ಸ್ವಾಗತ. ನಾನು ಲಕ್ಷ್ಮಣ್ ಹೂಗಾರ್. ಎಸ್ಮಾ ಅಸ್ತ್ರ ಅಂದರೆ ಐಟಿ ಕಂಪನಿಗಳಿಗೆ ಎಸ್ಮಾ ಬೇಕಾ ಅನ್ನುವಂಥದ್ದು. ಬಹುತೇಕ ಐಟಿ ಕಂಪನಿಗಳು ಕೂಡ ಒಂದು ರೀತಿ ಅಗತ್ಯ ಸೇವೆಗಳ ವ್ಯಾಪ್ತಿಗೆ ಬರ್ತಾ ಇರೋದ್ರಿಂದ 24/7 ಸೇವೆ ಇರೋದ್ರಿಂದ ನಮಗೆ ಎಸ್ಮಾ ವಿಸ್ತರಣೆ ಮಾಡಬೇಕನ್ನುವಂಥ ಒಂದು ಬೇಡಿಕೆ ಸರ್ಕಾರದ ಮುಂದೆ ಐಟಿಸ್ ಕಂಪನಿಗಳು ಮುಂದಿಟ್ಟಿರ್ತಕ್ಕಂಥದ್ದು. ಅಂತಿಮವಾಗಿ ಆ ಸರ್ಕಾರ ಅದಕ್ಕೆ ಒಪ್ಪಿಗೆ ನೀಡಿದೆ. ಐಟಿ ಕಂಪನಿಗಳಿಗೆ ಲೇಬರ್ ಲಾ ಅನ್ವಯ ಆಗೋದಿಲ್ವ ಅನ್ನುವಂಥ ಪ್ರಶ್ನೆ ಕೂಡ ಇದೆ. ಒಂದು ಕಡೆ ಐಟಿ ಕಂಪನಿಗಳಲ್ಲಿ ಟ್ರೇಡ್ ಯೂನಿಯನಿಸಮ್ ಬೇಕಾ ಬೇಡವ ಅನ್ನುವಂಥ ಚರ್ಚೆ ಬಹುದಿನಗಳಿಂದ ಇರ್ತಕ್ಕಂಥದ್ದು. ಸೊ ಒಂದು ಹಂತದಲ್ಲಿ ಬೇಕು ಅನ್ನೋಂಥ ವಾದ ಇದ್ದರೆ ಮತ್ತೊಂದು ಕಡೆ ಅದರ ಅಗತ್ಯ ಇಲ್ಲ, ಯಾಕಂತಂದರೆ ಒಳ್ಳೆಯ ಸೇವೆಯನ್ನು ಕೊಡ್ತಾ ಇದ್ದೀನೋ ಅಂತ ವಾದ ಇದೆ. ಸೊ ಇವತ್ತು ಐಟಿ ಬಿಜ್ ಏನಿವತ್ತು ಆರಂಭ ಆಗಿದೆ ಬೆಂಗಳೂರಿನಲ್ಲಿ. ಸೊ ಬೆಂಗಳೂರಿನಲ್ಲಿ ಇವತ್ತು 3 ದಿನಗಳು ನಡೀತಾ ಇರ್ತಕ್ಕಂಥ ಐಟಿ ಬಿಜ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉದ್ಘಾಟನೆ ಮಾಡಿದ್ದಾರೆ. ಇದೇ ವೇಳೆ ರಾಜ್ಯ ಸರ್ಕಾರ ಹೊಸದಾಗಿ ರೂಪಿಸಿರುವ I4 ಐಟಿ ನೀತಿಯನ್ನು ಕೂಡ ಬಿಡುಗಡೆ ಮಾಡಿದರು. ಅದ್ರ ಜೊತೆಗೇನೆ ಬೆಂಗಳೂರಿನಿಂದ 2 ಟೈರ್ ಸಿಟಿಗೆ ಐಟಿ ವಿಸ್ತರಣೆ ಆಗುತ್ತೆ. ಅದಕ್ಕೆ ಬೇಕಾದಂಥ ಎಲ್ಲ ಸವಲತ್ತುಗಳನ್ನು ಅನುಕೂಲತೆಗಳನ್ನ ನಾನು ಮಾಡಿಕೊಡ್ತೇನೆ, ಅದಕ್ಕೆ ಬೇಕಾದಂಥ ರಿಯಾಯಿತಿಗಳನ್ನು ಕೊಡ್ತೇನೆ ಅನ್ನೋಂಥ ಭರವಸೆಯನ್ನು ಸಿದ್ದರಾಮಯ್ಯ ನೀಡಿದರೆ. ಅದಲ್ಲದೆ ಇನ್ನೂ ದೇವನಹಳ್ಳಿಯಿಂದ ದೊಡ್ಡಬಳ್ಳಾಪುರದವರೆಗೆ 10,000 ಎಕರೆ ಪ್ರದೇಶದಲ್ಲಿ ಆದಷ್ಟು ಬೇಗ ITIR ನಿರ್ಮಾಣ ಮಾಡುತ್ತೇನೆ ಅನ್ನುವಂಥ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ. ಇದರಿಂದ 40,000 ಜನರಿಗೆ ಉದ್ಯೋಗ ಸಿಗುತ್ತೆ ಅನ್ನುವಂಥ ಭರವಸೆಯ ಮಾತುಗಳನ್ನು ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. Thank you very much. I hope I will figure in your frames tomorrow. Sri S.V. Ranganath, Chief Secretary, Sri K. Gopalakrishnan, President, CII and Vice Chairman, Infosys, Sri R. Chandrasekhar. ಸೊ ಇವತ್ತಿಂದ 3 ದಿನಗಳ ITE ಬಿಜ್ ಕಾರ್ಯಕ್ರಮ ಕೂಡ ಉದ್ಘಾಟನೆ ಆಗಿದೆ. ಇದೊಂದು ರೀತಿ ಪ್ರತಿ ವರ್ಷ ನಡೆಯುವಂಥದ್ದು. ಐಟಿ ಕ್ಷೇತ್ರದ ಬೆಳವಣಿಗೆ, ಐಟಿ ಕ್ಷೇತ್ರದ ಭವಿಷ್ಯ ಮತ್ತು ಐಟಿಯ ಒಂದು ಯಾವ ವ್ಯಾಪಕತೆ ಇರ್ಬೋದು, ಅದರ ಎಕ್ಸ್ಪೋರ್ಟ್ ಇರ್ಬೋದು, ಇಂಪೋರ್ಟ್ ಇರ್ಬೋದು, ಯಾವ ರೀತಿಯ ಇಂಟೆಲೆಕ್ಚುವಲ್ ಪ್ರಾಪರ್ಟಿ ಇದೆ ಭಾರತದಲ್ಲಿ, ಅದರ ವಿಶೇಷವಾಗಿ ಸಿಲಿಕಾನ್ ಸಿಟಿ ಅನ್ನುವಂಥ ಬೆಂಗಳೂರಿನಲ್ಲಿ ಯಾವ ರೀತಿ ಐಟಿ ಗ್ರೋತ್ ಆಗ್ತಾ ಇದೆ. ಇದರ ಮಧ್ಯ ಕಳೆದ 10 ವರ್ಷಗಳಿಂದ ಐಟಿ ಕಂಪನಿಗಳು ಮತ್ತು BPO ಸೆಕ್ಟರ್ನಲ್ಲಿ ಯಾವುದೇ ಕಾರಣಕ್ಕೂ ಒಂದು ರೀತಿಯ ಸ್ಟ್ರೈಕ್ ಇರ್ಬೋದು, ಬಂದ್ ಇರ್ಬೋದು, ಹರ್ತಾಳ ಇರ್ಬೋದು, ಇದಕ್ಕೆ ಅವಕಾಶ ಕೊಡಬಾರ್ದು. ಸೊ ಆ ಕಾರಣಕ್ಕಾಗಿ 24/7 ಸೇವೆ ಅಗತ್ಯ ಇರೋದರಿಂದ ಅನೇಕ ಕ್ಷೇತ್ರಗಳಿಗೆ ಇದು ವ್ಯಾಪಿಸ್ತಾ ಇರೋದರಿಂದ ಬಹುತೇಕ ಇದನ್ನು ಕೂಡ ಒಂದು ರೀತಿ ಅಗತ್ಯ ಸೇವೆಗಳ ಕಾಯ್ದೆ ವ್ಯಾಪ್ತಿಗೆ ತರಬೇಕನ್ನುವಂಥ ಒಂದು ಒತ್ತಾಯ ಮತ್ತು ಒಂದು ಬೇಡಿಕೆ ಕೂಡ ಐಟಿ ಕಂಪನಿಗಳಿದ್ದಿತ್ತು. ಅಂತಿಮವಾಗಿ ರಾಜ್ಯ ಸರ್ಕಾರ ಕೂಡ ಅದಕ್ಕೆ ಮೊನ್ನೆ ನಡೆದಂಥ ಸಚಿವ ಸಂಪುಟ ಸಭೆಯಲ್ಲಿ ಒಪ್ಪಿಗೆ ಕೊಟ್ಟಿದೆ. ಸೊ ಹಾಗಾಗಿ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಇಲ್ಲಿ ಸ್ಟ್ರೈಕ್ ಆಗಲಿ ಬಂದಾಗಲಿ ನಡೆಯುವಂಥದ್ದಕ್ಕೆ ಅವಕಾಶ ಇರೋದಿಲ್ಲ. ಆ ಮೂಲಕ ತನ್ನ ಸಿಬ್ಬಂದಿಯ ಮೇಲೆ ಕ್ರಮವನ್ನು ಕೈಗೊಳ್ಬೋದು. ಸೊ ಆ ವಿಚಾರದಲ್ಲಿ ಈ ರಾಷ್ಟ್ರವ್ಯಾಪಿ ದೊಡ್ಡ ಚರ್ಚೆ ಕೂಡ ನಡೀತಾ ಇದೆ. ಸೊ ಈಗಾಗಲೇ ಅನೇಕ ಸಂಘಟನೆಗಳು ಕೂಡ ಕಾರ್ಮಿಕ ಸಂಘಟನೆಗಳು ಸ್ಥಾಪಿಸುವ ನಿಟ್ಟಿನಲ್ಲಿ ಪ್ರಯತ್ನ ಮಾಡಿದರೂ ಕೂಡ ಇದನ್ನು ಲೇಬರ್ ಲಾ ಇಂದ ಹೊರಗಡೆ ಇಡುವಂಥದ್ದು ಒಂದು ಅಂತಿಮವಾಗಿ ರಾಜ್ಯ ಸರ್ಕಾರ ಅವಕಾಶ ಕೊಟ್ಟಿದೆ. ಇದ್ರ ಬಗ್ಗೆ ನಾನು ಚರ್ಚೆ ಮಾಡ್ತೇನೆ. ಇದರಲ್ಲಿ ಕಾರ್ಮಿಕ ನಾಯಕರು ಕೂಡ ಭಾಗಿಯಾಗಿಸ್ತಾರೆ. ಬಹುತೇಕ ಐಟಿ ಮಿನಿಸ್ಟರ್ ಆದಂಥ SR ಪಾಟೀಲ್ ಕೂಡ ನಮ್ಮ ಚರ್ಚೆಯಲ್ಲಿ ಭಾಗಿಯಾಗಬಹುದು. ಸೊ ಮೊದಲಿಗೆ ನಮ್ಮ ಜೊತೆ ಚಿಂತಕರು ಹೋರಾಟಗಾರರಾದಂಥ ರವಿಕೃಷ್ಣ ರೆಡ್ಡಿ ಇದ್ದಾರೆ. ರವಿಕೃಷ್ಣ ಕಾರ್ಯಕ್ರಮ ಸ್ವಾಗತ. ಸೊ ನಿಮ್ಮಿಂದ ನಾನು ಚರ್ಚೆ ಮಾಡ್ತೇನೆ. ನಮ್ಮ ಜೊತೆ ಇನ್ನಷ್ಟು ಪ್ಯಾನಲಿಸ್ಟ್ಗಳು ಸೇರ್ಕೊಳ್ತಾರೆ. ಸೊ ರವಿಕೃಷ್ಣ, ತಾವು ಕೂಡ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದವರು. ಸೊ ಬಹುತೇಕ ಕರ್ನಾಟಕ ಇವತ್ತು ಐಟಿ ಇಂಡಸ್ಟ್ರಿಗೆ ಒಂದು ರೀತಿ ತವರೂರು ಅಂತ ಹೇಳ್ಬೋದು. ಬೇರೆ ಬೇರೆ ಕಡೆಗಳಲ್ಲಿ ಏನೇ ಬೆಳವಣಿಗೆ ಆದರೂ ಕೂಡ ಕರ್ನಾಟಕ, ಅದರಲ್ಲೂ ವಿಶೇಷ ಬೆಂಗಳೂರು ಸಿಲಿಕಾನ್ ಸಿಟಿ ಅಂತ ಹೇಳ್ತೀವಿ. ಇವತ್ತು ಐಟಿ ಗ್ರೋತ್ ಇರ್ಬೋದು, ಲಕ್ಷಾಂತರ ಇವತ್ತು ಉದ್ಯೋಗಗಳು ಸಿಗ್ತಾ ಇದ್ದಾವೆ. ಸೊ ಇದಕ್ಕೆ ಸರ್ಕಾರ ಕೂಡ ಹಿಂದಿನ ಅನೇಕ ವರ್ಷಗಳಿಂದಲೂ ಕೂಡ ಬೇಕಾದ ಎಲ್ಲ ಸವಲತ್ತುಗಳು, ವಿದ್ಯುತ್ ಇರ್ಬೋದು, ನೀರಿರ್ಬೋದು, ಜಮೀನಿನ ಏನು ರೆವಿನ್ಯೂ ಎಕ್ಸಂಪ್ಷನ್ ಇರ್ಬೋದು, ಎಲ್ಲವನ್ನೂ ಕೊಟ್ಟಿದೆ. ಅಂತಿಮವಾಗಿ ಇವತ್ತು ಮತ್ತೆ 5 ವರ್ಷಗಳ ಮಟ್ಟಿಗೆ ಯಾವುದೇ ಎಸ್ಮಾ ವ್ಯಾಪ್ತಿಗೆ ಬರುವಂಥ ಒಂದು ತೀರ್ಮಾನಕ್ಕೆ ಬಂದಿದೆ. ಇಲ್ಲಿ ಯಾವುದೇ ರೀತಿಯ
ಲೇಬರ್ ಟ್ರೇಡ್ ಯೂನಿಯನ್ ಲಾ ಇರ್ಬೋದು, ಲೇಬರ್ ಲಾ ಇರ್ಬೋದು, ಯಾವುದಕ್ಕೂ ಕೂಡ ಅವಕಾಶ ಕೊಡೋದು. ಬಹುತೇಕ ಇದರಿಂದ ಎಸ್ಮಾ ವ್ಯಾಪ್ತಿಗೆ ಬರೋದ್ರಿಂದ ಇನ್ನು ಮುಂದೆ ಯಾವುದೇ ಅಲ್ಲಿ ಟ್ರೇಡ್ ಯೂನಿಯನ್ಗೂ ಅವಕಾಶ ಇರೋದಿಲ್ಲ. ಆ್ಯಕ್ಚುಲಿ ನಾನು ಹೇಳಬೇಕು ಅಂದರೆ ನಾನು ಈಗಲೂ ಐ ಟಿ ಕ್ಷೇತ್ರದಲ್ಲೇ ಇದ್ದೀನಿ, ಈಗಲೂ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಕೆಲಸ ಮಾಡ್ತಾ ಇದ್ದೀನಿ ಇದ್ರ ಜೊತೆಗೆ. ಆದರೆ ಇದು ಈ ಎಸ್ಮಾ ಅನ್ನೋದು ಸುದ್ದಿ ಹೊಸದು ನನಗೆ. ಆ್ಯಕ್ಚುಲಿ ಇಲ್ಲಿ ತನಕ ಎಸ್ಮಾ ಜಾರಿ ಆಗಬೇಕು ಅನ್ನುವಂಥ ಯಾವುದೇ ಒಂದು ಘಟನೆಗಳು ಐ ಟಿ ಕ್ಷೇತ್ರದಲ್ಲಿ ನಡೆದಿಲ್ಲ. ಸೊ ಹಾಗಾಗಿ ಇದನ್ನು ಸರ್ಕಾರವೇ ಇದು ಐ ಟಿ ಇಂಡಸ್ಟ್ರಿಯವರು ಇದನ್ನು ಕೇಳ್ತಾ ಇದ್ದಾರೆ ಅಂದರೆ ಅದು ಒಂದು ಸ್ವಲ್ಪ ಇನ್ಸೆನ್ಸಿಟಿವ್ ಆಗಿರುವಂಥದ್ದು. ಮತ್ತು ಸರ್ಕಾರ ಅದನ್ನು ಅದ್ರ ವ್ಯಾಪ್ತಿಗೆ ತರುತ್ತೆ ಅನ್ನೋವಾಗಿದ್ದರೆ ಅದನ್ನು ಸ್ವಲ್ಪ ಸರಿಯಲ್ಲ. ಆದರೆ ಈ ಲೇಬರ್ ಲಾಸ್ನ ಎಕ್ಸಾಂಪಲ್ 1946 ಇಂಡಿಯನ್ ಲೇಬರ್ ಲಾ ಏನಿದೆ ಅದನ್ನು ಅದು 5 ವರ್ಷಗಳ ಕಾಲ, ಈಗ 11 ವರ್ಷಗಳಿಂದ ಇದೆ, 2 ವರ್ಷಗಳಿಂದ 2 ವರ್ಷ ಹೌದು. ಈಗ ಮಾರ್ಚಲ್ಲಿ ಈ ಆಗಸ್ಟ್ 15ಕ್ಕೋ 25ಕ್ಕೋ ಮುಗಿಬೇಕಾಗಿತ್ತು, ಅದು ಮಾರ್ಚಲ್ಲಿ ಇನ್ನು ಎಕ್ಸ್ಟೆಂಡ್ ಮಾಡೋದಿಲ್ಲ ಅಂತ ಹಿಂದಿನ ಸರ್ಕಾರ ಹೇಳಿತ್ತು. ಈ ಸರ್ಕಾರ ಆವತ್ತಿಂದ ಇವತ್ತಿನ ತನಕ ಇದು ಈಗ ಅದನ್ನು ಇನ್ನು 5 ವರ್ಷಗಳ ಕಾಲ ವಿಸ್ತರಣೆ ಮಾಡಿದೆ. ಇಲ್ಲಿ ನಾವು ಇದೊಂದು ಸ್ವಲ್ಪ ಈ ಇಂಡಸ್ಟ್ರಿ ಹೇಗಿದೆ ಅನ್ನೋದನ್ನು ಸ್ವಲ್ಪ ಗಮನಿಸಬೇಕು. ಇದು ಭಾರತದಲ್ಲಿ ಬಹುಪಾಲು ಕರ್ನಾಟಕದಲ್ಲಿ ನಮ್ಮ ಬೆಂಗಳೂರಿನಲ್ಲಿ ತಗೊಂಡ್ರೆ ಐ ಟಿ ಇಂಡಸ್ಟ್ರೀಸ್ ಸರ್ವಿಸ್ ಸೆಕ್ಟರ್. ಇದು ಬೇರೆ ಯಾವುದೇ ತರಹದ ಸರ್ವಿಸ್ ಸೆಕ್ಟರ್ ಹೆಲ್ತ್ ಕೇರಲ್ಲಿದ್ದ ಹಾಗೆ ಇಲ್ಲ ಟ್ರಾನ್ಸ್ಪೋರ್ಟೇಷನಲ್ಲಿದ್ದ ಹಾಗೆ ಇಲ್ಲಿ ಫ್ಲಕ್ಚುಯೇಷನ್ಸ್ ಜಾಸ್ತಿ ಇರುತ್ತೆ. ಮತ್ತು ನಮ್ಮ ಸರ್ವಿಸ್ ಇಂಡಸ್ಟ್ರಿನಲ್ಲಿ ಭಾಳಷ್ಟು ಐ ಟಿ ಸೆಕ್ಟರಲ್ಲಿ ಏನಿದೆ ಶಾರ್ಟ್ ಟರ್ಮ್ ಪ್ರಾಜೆಕ್ಟ್ಸೇ ಜಾಸ್ತಿ ಇದೆ. ಅಂದರೆ 2 ತಿಂಗಳು 3 ತಿಂಗಳು 6 ತಿಂಗಳಲ್ಲಿ ಕಂಪ್ಲೀಟ್ ಆಗುವಂಥದ್ದು. ಮತ್ತು ಎಷ್ಟೋ ಸಲಕ್ಕೆ ಈಗ ನೀವು ಕ್ವಾರ್ಟರ್ಲಿ ರಿಸಲ್ಟ್ಸ್ ಬಂದಾಗ ಇನ್ಫೋಸಿಸು, ವಿಪ್ರೋ, ಟಿ ಸಿ ಎಸ್ ನೋಡಿದಾಗ ಬೆಂಚು ಎಷ್ಟು ಜನ ಬೆಂಚಲ್ಲಿದ್ದಾರೆ ಅಂತ ಹೇಳ್ತಾರೆ. ಅಂದರೆ ಬೆಂಚಲ್ಲಿದ್ದಾರೆ ಅಂದರೆ ಅವ್ರು ಯಾವುದೇ ಪ್ರಾಜೆಕ್ಟಲ್ಲಿಲ್ಲ, ಅಂದರೆ ಅವ್ರಿಗೆ ಯಾವುದೇ ಆ್ಯಕ್ಟಿವ್ ಪ್ರಾಜೆಕ್ಟ್ ಇಲ್ಲ, ಅವ್ರು ಬಿಲ್ ಆಗ್ತಾ ಇಲ್ಲ. ಅವರು ಆಫೀಸ್ಗೆ ಬರ್ತಾರೆ, ಕುತ್ಕೊಳ್ತಾರೆ, ಹೋಗ್ತಾರೆ. ಅವ್ರು ಇನ್ನೊಂದು ಪ್ರಾಜೆಕ್ಟಲ್ಲಿ ಆಗೋ ತನಕ ಅವರು ಬೇರೆ ಪ್ರಾಜೆಕ್ಟಲ್ಲಿ ಕೆಲಸ ಮಾಡ್ತಿರೋರು ಆದಾಯ ಏನು ಬರ್ತಾ ಇದೆ ಅಥವಾ ಇವರು ಹಿಂದೆ ದುಡ್ದಿದ್ದ ಆದಾಯ ಏನಿದೆ ಕಂಪ್ನಿಯಲ್ಲಿ ಒಟ್ಟಾರೆಯಾಗಿ ಅದ್ರ ಮೂಲಕನೇ ಇವರಿಗೆ ಸಂಬಳ ಬರ್ತಾ ಇರುತ್ತೆ. ಹಾಗಾಗಿ ಇಂತಹ ಒಂದು ಫ್ಲಕ್ಚುಯೇಷನ್ಸ್ ಇರುವಂತಹ ಉದ್ದಿಮೆ ಇದು. ಇದನ್ನು ನಿವಾರಿಸ್ಕೊಳ್ಳೋದಕ್ಕೆ ಅಥವಾ ಇನ್ನೂ ಮೆಚೂರ್ ಆಗೋದಕ್ಕೆ ಸರ್ಕಾರ ಅನೇಕ ಸವಲತ್ತುಗಳನ್ನು ಕೊಡಬೇಕಾಗುತ್ತೆ, ಬೇರೆ ಬೇರೆ ಕೊಡಬೇಕಾಗುತ್ತೆ. ಆದರೆ ಈ ಲೇಬರ್ ಲಾಸ್ ಬಂದಾಗ ನಾವು ಎಲ್ಲವನ್ನೂ ಐ ಟಿ ಇಂಡಸ್ಟ್ರಿಗೆ ಅಪ್ಲೈ ಮಾಡೋಕ್ಕಾಗೋದಿಲ್ಲ, ಮತ್ತು ಎಲ್ಲವನ್ನೂ ನಿರಾಕರಿಸಲೂಬಾರದು. ಯಾಕಂದ್ರೆ ಒಂದು ಮಾತು ಕೂಡ ಇದೆ, ಐ ಟಿ ಕೆಲಸ ಮಾಡುವಂಥವ್ರು ಒಂದು ರೀತಿ ಸೈಬರ್ ಕೂಲಿ ಅಂತ ಹೇಳ್ತಾರೆ. ಅಲ್ಲಿ ನೀವು ಹೇಳ್ಬೋದು, ಅಲ್ಲಿ ವೀಕೆಂಡ್ ಇರುತ್ತೆ, ಅವರಿಗೆ ಎಂಟರ್ಟೈನ್ಮೆಂಟ್ ಇರುತ್ತೆ, ಕ್ಯಾಫ್ಟೀರಿಯಾ ಇರುತ್ತೆ, ಎಲ್ಲ ಅವಕಾಶಗಳಿದ್ರೂ ಕೂಡ ಅವರು 14 ಗಂಟೆ ಕೆಲಸ ಮಾಡಲೇಬೇಕು. ಅವ್ರಿಗೆ ಹಗಲು ರಾತ್ರಿ ಅನ್ನುವಂಥದ್ದಿಲ್ಲ, 24 ಅವರ್ಸು. ಅಮೆರಿಕಾದಲ್ಲಿ ರಾತ್ರಿ ಇದ್ರಲ್ಲಿ ಹಗಲಿರುತ್ತೆ. ಸೊ ಈ ರೀತಿ 24 ಅವರ್ ಸರ್ವಿಸ್ ಇರೋದ್ರಿಂದ ಎಕ್ಸ್ಪರ್ಟ್ ಕೂಡ ಹೆಚ್ಚಾಗಿರೋದ್ರಿಂದ, ಮತ್ತೆ ಕಳೆದ 3-4 ವರ್ಷದಿಂದ ಒಳ್ಳೆ ರಿಸೆಷನ್ ಕೂಡ ಇತ್ತು. ಸೊ ಆ ಕಾರಣಕ್ಕಾಗಿ ಬಹುತೇಕ ಕಳೆದ 2012ರಲ್ಲಿ ನಮ್ಮ ಬೆಳವಣಿಗೆ ಏನಿದೆ ಎಲ್ಲ ಒಂದು ಕಡೆ 16% ಇಂದ 11ಕ್ಕೆ ಬಂದಿದೆ. ಅದನ್ನ ರೀಗೇನ್ ಮಾಡ್ಕೊಳ್ಳಕ್ಕೆ ಅಥವಾ ಕವರ್ ಅಪ್ ಮಾಡ್ಕೊಳ್ಳಕ್ಕೆ ಏನಾದರೂ ಈ ರೀತಿಯ ಪ್ರಯತ್ನ ಆಗ್ತಾ ಇಲ್ಲ. ಅದು ಇದು ಈ ಐ ಟಿ ಸೆಕ್ಟರ್ ಇಂಡಸ್ಟ್ರಿನೇ ಹೇಗಿದೆ ಅಂದರೆ ಕೆಲವೊಂದು ಕಡೆ 2 ಗಂಟೆ 3 ಗಂಟೆ ಮಾತ್ರ ಜನ ಕೆಲಸ ಮಾಡ್ತಾರೆ, ಮತ್ತು ಕೆಲವೊಂದು ಕಡೆ ಕೆಲವೊಂದು ಸಲ 16 ಗಂಟೆ ನೀವು ಹೇಳಿದಂಗೆ ನೈಟ್ ಔಟ್ ಮಾಡುವಂಥ ಕೆಲಸಗಳು ಇರ್ತವೆ. ಆದರೆ ಇದು ಬೇಸಿಕಲಿ ಸಪೋರ್ಟ್ ಮಾಡುವಂಥ ಕೇಸ್ಗಳಲ್ಲಿ ಈಗ ಮೇಂಟೆನೆನ್ಸು ಸಪೋರ್ಟಿಂಗ್ ಆ ಥರಕ್ಕಿರುತ್ತೆ, ಅಂಥದ್ರಲ್ಲಿ ಇದು ಜಾಸ್ತಿ. ಮತ್ತು ಡೆವಲಪ್ಮೆಂಟ್ ಫೇಸಲ್ಲೂ ಸಹ ಶುರುವಿನಲ್ಲಿ 3-4 ಗಂಟೆ 5 ಗಂಟೆ ಮಾತ್ರ ಕೆಲಸ ಮಾಡ್ತಿರ್ತಾರೆ. ಮತ್ತು ಅದು ರಿಲೀಸ್ ಆಗುವಂಥ ಸಮಯದಲ್ಲಿ, ಒಂದು ಪ್ರಾಡಕ್ಟ್ ರಿಲೀಸ್ ಆಗುವಂಥ ಸಮಯದಲ್ಲಿ ನೈಟ್ ಔಟ್ ಮಾಡುವಂಥ ಒಂದು ಅದು ಮೊದಲಿಂದನೂ ಪರಿಪಾಠ ಇದೆ, ಇಲ್ಲೂ ಇದೆ, ಅಮೆರಿಕದಲ್ಲಿ ಇದೆ. ನಾನು ಅಮೆರಿಕದಲ್ಲಿದ್ದಾಗಲೂ ಆ ತರಹದ ರಾತ್ರಿ ಎಲ್ಲ ಕೆಲಸ ಮಾಡುವಂಥ ವಾತಾವರಣ. ಅಲ್ಲಿ ಯಾರು ಫೋರ್ಸ್ ಅಂತಲ್ಲ, ಕೆಲವೊಂದು ಸಮಯದಲ್ಲಿ ನಾಳೆನೇ ರಿಲೀಸ್ ಮಾಡಬೇಕು ಅಂತ ಕಮಿಟ್ ಆಗಿರೋವಾಗ ಅದಕ್ಕೆ ರಾತ್ರಿ ಎಲ್ಲ ಮಾಡಿ ಕಂಪ್ಲೀಟ್ ಮಾಡುವಂಥ ಒಂದಿದೆ. ಅದಾದ ತಕ್ಷಣಕ್ಕೆ ಆ ಪ್ರೊಡಕ್ಷನ್ನು ಸಾಫ್ಟ್ವೇರ್ ಡೆವಲಪ್ಮೆಂಟ್ ಇದೆಯಲ್ಲ ಅವರೆಲ್ಲರೂ 16 ಗಂಟೆ ಮಾಡ್ತಾರೆ ಅಂತಿಲ್ಲ. ಮತ್ತೆ ಇದು ಐ ಟಿ ಎನೇಬಲ್ಡ್ ಸರ್ವಿಸಸ್ BPO ಸಾಮಾನ್ಯವಾಗಿ ಎಸೆನ್ಷಿಯಲ್ ಸರ್ವಿಸ್ ಅಂತಂದ್ರೇನು, ಹೆಲ್ತ್, ಡಾಕ್ಟರ್ಸು ಅಥವಾ ಟ್ರಾನ್ಸ್ಪೋರ್ಟ್ ಅಲ್ಲ, ಅದು ಮುಖ್ಯವಾಗಿ ಸರ್ಕಾರಿ ನೌಕರರಿಗೆ ಬರುತ್ತೆ. ಈ ಪ್ರೈವೇಟ್ ಸೆಕ್ಟರ್ಗೆ ನಾವು ಯಾಕೆ ಅದನ್ನ ಎಸ್ಮಾ ಕಂಟಿನ್ಯೂ ಮಾಡಿ ಅಂದ್ರೆ ಎಲ್ಲ ಒಂದು ಕಡೆ ಈಗ ಸಸ್ಟೇನ್ ಆಗಿದೆ, ಐ ಟಿ ಇಂಡಸ್ಟ್ರಿ ಸಸ್ಟೇನ್ ಆಗಿದೆ. ಆರಂಭದಲ್ಲಿ ಬೇಕಾದಂತ ಸವಲತ್ತುಗಳು ಬೇಕಾಗಿತ್ತು. ಏನಂತಂದ್ರೆ ನಾವು ನಿಮಗೆ ಭೂಮಿ ಕೊಡ್ತೀವಿ, ಫ್ರೀ ಕರೆಂಟ್ ಕೊಡ್ತೀವಿ, ಎಲ್ಲವೂ ಕೊಡ್ತೀವಿ. ಆದ್ರೆ ನಮಗೆ ಒಂದು ಸರ್ವಿಸ್ ಅಂದ್ರೆ ಒಂದು ರೀತಿ ಜಾಬ್ ಗ್ಯಾರಂಟಿ ಕೊಡಬೇಕು, ನಮ್ಮ ಸ್ಥಳೀಯರಿಗೆ ಉದ್ಯೋಗ ಕೊಡಬೇಕು. ನಮಗೆ ಒಂದು ರೀತಿ ನಮಗೆ ಅಂದ್ರೆ GDP ಅಲ್ಲೂ ಕೂಡ ಅದರ ಪರ್ಸೆಂಟೇಜ್ ಇದೆ, 4 to 5% ನಮ್ಮ GDP ಇದೆ ಅಂತ. ಈ ಎಸ್ಮಾ ವಿಚಾರಕ್ಕೆ ಬಂದಾಗ ಬಹುಶಃ ಅದು ಸ್ವಲ್ಪ ಏನು ಫಾರ್ ಫೆಚ್ಡ್ ಅನ್ಸುತ್ತೆ. ಅದು ಏನು ಐ ಟಿ ಇಂಡಸ್ಟ್ರಿನೂ ಕೇಳಿರಲಿಲ್ಲ ಅಥವಾ ಕೇಳೋದಕ್ಕೆ ಸಾಧ್ಯ ಇಲ್ಲ. ಆದರೆ ಈ ಲೇಬರ್ ಲಾಸ್ ಏನಿದೆ, ಇದು 1946 ಅಪ್ಲೈ ಆಗುತ್ತಾ ಇಲ್ವ, 5 ವರ್ಷ ಎಕ್ಸಾಮ್ ಮಾಡಿದಾರೆ ಲೇಬರ್ ಲಾಸು, ಅದು ಒಂದು ರೀತಿಯಲ್ಲಿ ಅವಶ್ಯಕತೆ ಇದೆ ಕೆಲವೊಂದು ಸಂದರ್ಭಗಳಲ್ಲಿ, ಆದರೆ ಎಲ್ಲನೂ ಅಲ್ಲ. ಆಮೇಲೆ ಇಲ್ಲಿ ಅನ್ಎಂಪ್ಲಾಯ್ಮೆಂಟ್ ಅನ್ನೋದು ಈಗ ನನಗೆ ಗೊತ್ತಿರೋ ಹಾಗೆ 2008-2009ರಲ್ಲಿ ಒಂದು ಡೌನ್ ಟರ್ನ್ ಆಯಿತು ನಮ್ಮ ಇದರಲ್ಲಿ ಇಂಡಿಯನ್ ಐ ಟಿ ಇಂಡಸ್ಟ್ರಿ ಗ್ಲೋಬಲ್ ಎಕಾನಮಿ ಕಾರಣವಾಗಿ. ಆಗ ಅನೇಕ ಕಡೆ ಲೇ ಆಫ್ಗಳಾಯ್ತು. ದೊಡ್ಡ ಕಂಪ್ನಿಗಳು ನಾವೇನು ಅಂತೀವಿ ಅದಾಯ್ತು. ಅಲ್ಲೇ ಬಂದೇನೆ. ಯಾಕಂತಂದ್ರೆ ಎರಡು ಇಲ್ಲಿ ಕಾಂಟ್ರಾಡಿಕ್ಷನ್ ಇದೆ. ಒಬ್ಬನಿಗೆ ಅಲ್ಲಿ ನೀವು ಯಾವುದೇ ಟೈಮಲ್ಲಿ ಒಂದು ಕೆಲಸ ತೆಗೆದಾಕ್ಬೋದು, ID ಕಾರ್ಡ್ ಮಾತ್ರ ಕೊಡ್ತಾರೆ, ಆತನಿಗೆ ಆಫರ್ ಲೆಟರ್ ಇರೋದಿಲ್ಲ ಒಂದು. ಮತ್ತೊಂದು ಕಡೆಗೆ ಒಬ್ಬ ಇಂಜಿನಿಯರ್, ಸಾಫ್ಟ್ವೇರ್ ಇಂಜಿನಿಯರ್ಗೆ
ಫಾರಿನ್ ಕಂಪ್ನಿಯಿಂದ 2 ಕಡೆ ಆಫರ್ ಇರುತ್ತೆ ಮತ್ತೆ ಇಂಡಿಯನ್ ಕಂಪ್ನಿ ಅಂದ್ರೆ ಒಂದು 5-6 ಅವಕಾಶಗಳು ಒಬ್ಬನಿಗಿರುತ್ತೆ, ಮತ್ತೊಂದು ಕಡೆ ಅವಕಾಶವನ್ನು ಯಾವುದೇ ಸಂದರ್ಭದಲ್ಲಿ ತೆಗೆದು ಹಾಕ್ಬೋದು. ಸೊ ಈ ಎಸ್ಮಾ ಅನ್ನುವಂಥದ್ದು ಇದ್ರೆ ಬಹುತೇಕ ಸೊ ಆ ಕಂಪನಿಗಳಿಗೆ ಹೆಚ್ಚು ಪವರ್ ಇರುತ್ತೆ ಅಂತ. ಇಲ್ಲ, ಆ ಕಂಪ್ನಿಗಳಿಗೆ ಹೆಚ್ಚು ಪವರ್ ಈಗಲೇ ಅದು ಆಲ್ರೆಡಿ ಪ್ರೊಡಕ್ಷನ್ಗೆ ಹೆಚ್ಚು ಗಮನ ಕೊಡ್ತಾರೆ. ಈಗಲೇ ಅದು ಆಲ್ರೆಡಿ ಇದೆ. ಈಗ ನಾವು ಅವ್ರು ಯಾವ ಬೇಕಾದ್ರೂ ಇವತ್ತು ಶುಕ್ರವಾರನೋ ಗುರುವಾರನೋ ಯಾವತ್ತೋ ಅದು ಅವ್ರಿಗೆ ಅನುಕೂಲವಾದ ದಿವಸ ಒಂದೇ ಗೇಟ್ ಹತ್ರನೇ ಒಳಗಡೆ ಬರ್ತಿರೋವಾಗಲೇ ಕರ್ಕೊಂಡು ಹೋಗಿ ಅವ್ರಿಗೆ ಪಿಂಕ್ ಸ್ಲಿಪ್ ಕೊಡುವಂಥದ್ದು, ಮತ್ತೆ ಒಂದೇ ಸಲಕ್ಕೆ ಅವ್ರಿಗೆ ಎಂಟ್ರಿನೇ ಕೊಡದೆ ಒಂದು 100-500-1000 ಜನ ತೆಗೆಯುವಂಥದ್ದು ಈಗಲೇ ನಡೀತಾ ಇದೆ. ಅದು ಇದೆ, ಅದೇನು ಅಂತಹ ದೊಡ್ಡದಾಗಿ ಇದೇನು ಆಗಿಲ್ಲ. ಆದರೆ ಈ ಸಂದರ್ಭದಲ್ಲಿ ನಾವು ಕೆಲವೊಂದು ನೌಕರರ ಹಿತದೃಷ್ಟಿಯಿಂದನೂ ಕೆಲವೊಂದು ನೋಡಬೇಕಾಗುತ್ತೆ. ಈಗ ತುಂಬ ಇಲ್ಲಿ ಎರಡೂ ಅಂತಹ ಶೋಷಣೆ ಏನೂ ಇಲ್ಲ. ನಾನು ಅದೇ ಫೀಲ್ಡಲ್ಲಿ ಇದ್ದಿದ್ದರಿಂದ ನೌಕರರಿಗೆ ತುಂಬ ಶೋಷಣೆ ಏನಿಲ್ಲ. ಆದರೆ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಥರದ್ದೇನಿಲ್ಲ. ಕನಿಷ್ಠ ನೀವು ಲೇ ಆಫ್ ಮಾಡುವಾಗ ಅವರಿಗೆ ಮಿನಿಮಮ್ ಆಗಿ 2 ತಿಂಗಳು 3 ತಿಂಗಳು 4 ತಿಂಗಳು ಸಂಬಳ ಕೊಡುವಂಥದ್ದಾಗಲಿ ಅಥವಾ ಮೊದಲೇ ಒಂದು ನೋಟಿಸ್ ಪೀರಿಯಡ್ ಕೊಡುವಂಥದ್ದಾಗಲಿ, ಗ್ರಾಚ್ಯುಟಿ ಬರುತ್ತೆ ಅಲ್ಲ ಬರುತ್ತೆ. ಆದರೆ ಸಂಬಳ ನೀವು ಒಂದೇ ಸಲಕ್ಕೆ ಇವತ್ತೇ ನೀವು ಕೆಲಸಕ್ಕೆ ಹೋಗ್ತೀರಾ, ಇವತ್ತೇ ತೆಗೆದುಬಿಡ್ತಾರೆ ಅಂದಾಗ ಅನೇಕ ಕಮಿಟ್ಮೆಂಟ್ಗಳಿರುವಂಥವ್ರು ಏನಾಗ್ತಾರೆ. ಸೊ ಹಾಗಾಗಿ ಇಲ್ಲಿ ಸರ್ಕಾರದಿಂದನೂ ಕೆಲವೊಂದು ಸವಲತ್ತುಗಳು ಬೇಕಾಗುತ್ತೆ. ಸರ್ಕಾರ ಆಮೇಲೆ ಇವ್ರಿಗೆಲ್ಲ ನೇರವಾಗಿ TDS ಟ್ಯಾಕ್ಸ್ ಡಿಡಕ್ಷನ್ ಅಟ್ ಸೋರ್ಸ್ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಇಂತಹ ಸೆಕ್ಟರಲ್ಲಿರೋರಿಗೆ ನಾನು ಇಂಡಸ್ಟ್ರಿ ಕಡೆಯಿಂದಕ್ಕಿಂತ ಹೆಚ್ಚಾಗಿ ಕೇಂದ್ರ ಸರ್ಕಾರ ಕೆಲವೊಂದು ಗಮನ ಕೊಡಬೇಕು. ಈಗ ಅಮೆರಿಕದಲ್ಲಿದ್ದಾಗ ಅನ್ಎಂಪ್ಲಾಯ್ಮೆಂಟ್ ಬೆನಿಫಿಟ್ಸ್ ಕೊಡಬೇಕು. ಅವರು ಕೆಲಸ ಕಳ್ಕೊಂಡಿದ್ದಾರೆ ಅಂದರೆ ಈ ಕೆಲಸದಿಂದ ಇನ್ನೊಂದು ಕೆಲಸಕ್ಕೆ ಸೇರ್ಕೊಳ್ಳೋದಕ್ಕೆ ಮಧ್ಯದಲ್ಲಿ ಅವರು ಒಂದು 1 ತಿಂಗಳು 2 ತಿಂಗಳು 3 ತಿಂಗಳು ಕೆಲಸ ಹುಡುಕ್ತಿರುವಂಥ ಸಂದರ್ಭದಲ್ಲಿ 6 ತಿಂಗಳ ಕಾಲ ಕೇಂದ್ರ ಸರ್ಕಾರ, ಅಮೆರಿಕದ ಕೇಂದ್ರ ಸರ್ಕಾರ ಅನ್ಎಂಪ್ಲಾಯ್ಮೆಂಟ್ ಬೆನಿಫಿಟ್ಸ್ ಕೊಡುತ್ತೆ. ಅಂದರೆ 1ರಲ್ಲಿ 4 ಭಾಗನೋ 1ರಲ್ಲಿ 3 ಭಾಗನೋ ಏನೋ ಸಂಬಳ ಅವರಿಗೆ ಅವರು ಹಿಂದಿಂದ ಯಾವ ರೀತಿ ಸಂಬಳದಲ್ಲಿ ಇರ್ತಾರೆ ಅನ್ನೋದ್ರ ಆಧಾರದ ಮೇಲೆ ಕೊಡ್ತಾರೆ. ಆ ತರಹದ ಒಂದು ಕೈಯಾಸರೆ ಕೊಡುವಂತಹ ಒಂದು ಕಾನೂನುಗಳಲ್ಲಿ ಬರಬೇಕು. ಈಗ ನೇರವಾಗಿ ಸರ್ಕಾರವೂ ಯಾವುದೇ ತರಕ್ಕೂ ಒಂದೇ ಸಲಕ್ಕೆ ಕೈ ಎತ್ತು ಬಿಡುತ್ತೆ. ಇಂಡಸ್ಟ್ರಿಯಲ್ಲಿರುವಂಥವ್ರು ನೇರವಾಗಿ ಒಂದೇ ಸಲ ಕ್ಲೇ ಆಫ್ ಮಾಡಿಬಿಡ್ತಾರೆ. ಅನೇಕ ಆಕ್ಚುಲಿ 2008-2009 ನೀವು ಗಮನಿಸಿದಾಗ ಕರ್ನಾಟಕದಲ್ಲಿ ಅನೇಕ ಕಡೆ, ಬೆಂಗಳೂರಿನಲ್ಲಿ ಈ ವಿಚಾರಗಳಿಂದಾನೇ ಒಂದಷ್ಟು ಆತ್ಮಹತ್ಯೆಗಳಾಗಿದ್ದುವಂಥ ಸುದ್ದಿಗಳಿದೆ. ಆಮೇಲೆ ಎಷ್ಟೋ ಜನಕ್ಕೆ 7 ತಿಂಗಳು 8 ತಿಂಗಳು ಗರ್ಭಿಣಿ ಆಗಿರುವಂಥವ್ರು 2009 ಹೇಳ್ತಾ ಇದ್ದೆ ನಾನು. ಅಲ್ಲ, ಮಾನಸಿಕ 8 ತಿಂಗಳು ಗರ್ಭಿಣಿ ಇರುವಾಗಲೂ ಕೂಡ ಇನ್ಸೆನ್ಸಿಟಿವ್ ಆಗಿ ಅವ್ರನ್ನ ಲೇ ಆಫ್ ಮಾಡುವಂತಹದ್ದು ಒಂದು ಘಟನೆಗಳಾಗಿದ್ದಾವೆ. ಹಾಗಾಗಿ ಇದನ್ನ ಒಂದು ಸ್ವಲ್ಪ ಮಾನವೀಯತೆ ನೆಲೆಯಿಂದ ಮತ್ತು ಭದ್ರತೆ ನೆಲೆಯಿಂದ ಲೈಫ್ ಡ್ಯೂರಬಿಲಿಟಿ ಪ್ರಶ್ನೆ ಕೂಡ ಬರ್ತಾ ಇದೆ. ಎಲ್ಲೊಂದ್ ಕಡೆ 35-40 ವರ್ಷಕ್ಕೆ ಸುಮಾರು ಜನ ಆರೋಗ್ಯಕ್ಕೆ ಸಮಸ್ಯೆಗಳು ಬರ್ತಾ ಇದೆ. ಅಷ್ಟೇ ಅಲ್ಲ, 1 ಲಕ್ಷ ಸ್ಯಾಲರಿ ಸಿಗುತ್ತೆ, ರಾತ್ರಿ ಎಲ್ಲ ಕಷ್ಟಪಟ್ಟು ಕೆಲಸ ಮಾಡ್ತಾರೆ, ಒಂದು ಅವಕಾಶ ಆಪರ್ಚುನಿಟಿ ಅನ್ನುವಂಥದ್ದು. ಬಹಳಷ್ಟು ಜನ ನಮ್ಮ ಹಳ್ಳಿಯಿಂದ ಬಂದಂಥ ಇಂಜಿನಿಯರ್ಸ್ಗಳಿಗೆ 20-30 ಸಾವಿರ ಸ್ಯಾಲರಿ ಮುಖ ನೋಡಿರಲ್ಲ, 1 ಲಕ್ಷ 1.5 ಲಕ್ಷ ಹೋಗ್ತಾ ಇದ್ದಾರೆ. ಸೊ ಬಹುತೇಕ ಇನ್ನೊಂದು ಪ್ರಶ್ನೆ ಇರ್ತಕ್ಕಂಥದ್ದು, ಈ ರೀತಿ ಅವರು ಏನು ಉತ್ಪಾದನೆ ಇದೆ ಅದು 10 ಪಟ್ಟು ಮಾಡ್ಕೊಳ್ತಾರೆ. ಆದರೆ ಎಂಪ್ಲಾಯೀಸ್ಗೆ ಇವತ್ತು ನಾವು ಅಂದರೆ ನೀವು ಅಮೆರಿಕ ಅಥವಾ ಬೇರೆ ಕಡೆ ಕಂಪ್ನಿ ಮಾಡಿದ್ರೆ ನಮ್ಮಲ್ಲಿ ಇರ್ತಕ್ಕಂಥ ಪ್ರತಿ ಗಂಟೆಗೆ ಅಥವಾ ಪ್ರತಿ ದಿವಸಕ್ಕೆ ಸಿಗುವಂಥ ಸ್ಯಾಲ್ರಿ ಭಾಳ ಕಮ್ಮಿ ಅಂತ ಮಾತಾಡ್ತಾರೆ. ಅದು ಕಮ್ಮಿನೇ. ಜೊತೆಗೆ ಈಗ ನೀವು ಹೇಳಿದ್ರೆ ಅವ್ರು 10 ಪಟ್ಟು ಲಾಭ ಮಾಡ್ಕೊಳ್ತಾರೆ ಅಂತ. 10 ಪಟ್ಟು ಮಾಡ್ಕೊಳ್ತಾರೋ ಬಿಡ್ತಾರೋ, ಆದರೆ ಬಹಳಷ್ಟು ಲಾಭ ಮಾಡ್ಕೊಳ್ತಾರೆ. ಇದು ಸರ್ವಿಸ್ ಇಂಡಸ್ಟ್ರಿ. ಮತ್ತೆ ಆಗಲೇ ಹೇಳಿದಾಗ ಇಲ್ಲಿ ಫ್ಲಕ್ಚುಯೇಷನ್ ಇರೋದ್ರಿಂದ ಯಾವಾಗ ಬೇಕಾದರೂ ಅವ್ರು ತೆಗೆದುಬಿಟ್ಟು ಮತ್ತೆ ಹಿಂದೆ ಗಳಿಸಿದ ಲಾಭನ ಉಳಿಸ್ಕೊಳ್ತಾರೆ. ಹಾಗಾಗಿನೇ ಮತ್ತೆ ಇದು ಶಾರ್ಟ್ ಟರ್ಮ್ ಆಗಿ ಸಕ್ಸಸ್ ಆಗುತ್ತೆ ಇವಾಗ IT ಇಂಡಸ್ಟ್ರಿ. ಅದಕ್ಕೆ ಸರ್ವಿಸ್ ಇಂಡಸ್ಟ್ರಿ ನಾವು ಇನ್ನೊಬ್ರು ಸೇವ್ ಮಾಡೋ ಬದಲು ಈಗ ಗೂಗಲ್ ಅವರು, ಮೈಕ್ರೋಸಾಫ್ಟ್ ಅವ್ರು ಮಾಡ್ತಿರೋ ಪ್ರಾಡಕ್ಟ್ಸ್ ಮಾಡಿ ಅಂತಹದಕ್ಕೆ ನಾವು ಸಪ್ರೇಟ್ ಆಗಿ ಬೇಕಾದ್ರೆ ನೀವು ಒಂದಷ್ಟು ದೊಡ್ಡ ಕಂಪ್ನಿಗಳಿಗೆ ಇಷ್ಟು ಪರ್ಸೆಂಟೇಜು ನಿಮ್ಮಲ್ಲಿರುವಂಥವ್ರು ಪ್ರಾಡಕ್ಟ್ಸ್ ಮೇಲೆ ಕೆಲಸ ಮಾಡಬೇಕು, ಆಗ ನಿಮಗೆ ಕೆಲವೊಂದು ಬೆನಿಫಿಟ್ಸ್ನ ಹೆಚ್ಚಿಗೆ ಕೊಡಲಾಗುತ್ತೆ ಅಥವಾ ವಿಸ್ತರಿಸಲಾಗುತ್ತೆ ಅನ್ನೋದನ್ನ ಸರ್ಕಾರದಲ್ಲಿ ಕಾನೂನುಗಳು ತರಬೇಕು. ಇವಾಗ ಇರೋರೆಲ್ಲನೂ ತುಂಬ ಇದಕ್ಕೆ ಬೇರೆ ಇಂಡಸ್ಟ್ರಿ, ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ ತರಕ್ಕಲ್ಲ, 1000 ಕೋಟಿ ಒಂದೇ ದಿವಸಕ್ಕೆ ನೀವು ಇನ್ವೆಸ್ಟ್ ಮಾಡೋದು ಬೇಕಾಗಲ್ಲ. ಮಿನಿಮಮ್ ಆಗಿ ಇನ್ವೆಸ್ಟ್ಮೆಂಟ್ ಮಾಡಿ ಮೊದಲೇ ದಿವಸದಿಂದ ನೀವು ಆದಾಯ ಶುರು ಮಾಡ್ಕೊಳ್ತೀರಾ, ನೀವು ಮೊದಲೇ ಆರ್ಡರ್ ತಗೊಂಡಿದ್ರೆ. ಹಾಗಾಗಿ ಆ ಹಿನ್ನೆಲೆಯಲ್ಲಿ ನೋಡಿದಾಗ ಇವರು ಯಾವಾಗ ಬೇಕಾದರೂ ತೆಗೆದಾಗ ಮತ್ತೆ ಅವರಿಗೆ ದುಡ್ಡು ಅಲ್ಲೇ ಉಳ್ಕೊಳ್ಳುತ್ತೆ. ಆ ಹಿನ್ನೆಲೆಯಲ್ಲಿ ನಾವು ಸರ್ಕಾರ ಕೆಲವೊಂದನ್ನು ವಿಸ್ತರಿಸಬೇಕು. ಮತ್ತೆ IT ಇಂಡಸ್ಟ್ರಿ ಸಹ ಕೆಲವೊಂದು ಪ್ರಬುದ್ಧವಾಗುವಂಥ ಕಡೆಗೆ ಹೋಗಬೇಕು. ಈಗ ನಮ್ಮ ದೇಶದಲ್ಲಿರುವಂಥ IT ಇಂಡಸ್ಟ್ರಿ ಮೊದಲಿಂದನೂ ಒಂದು 10-20 ವರ್ಷಗಳಿಂದ ಬರ್ತಿರೋ ದೊಡ್ಡ ಒಂದು ಕ್ರಿಟಿಸಿಸಮ್ ಏನು ಅಂದರೆ ಇವ್ರು ಯಾವುದೇ ತರಹದ ಪ್ರಾಡಕ್ಟ್ಸ್ ಡೆವಲಪ್ ಮಾಡ್ತಾ ಇಲ್ಲ, ಬರೀ ಸರ್ವಿಸ್ ಮಾಡ್ತಾ ಇದ್ದಾರೆ. ಈಗ ಅಮೆರಿಕದಲ್ಲಿ ಎಕಾನಮಿ ಡೌನ್ ಆದ ತಕ್ಷಣ ಇಲ್ಲೂ ಡೌನ್ ಆಗ್ಬಿಡುತ್ತೆ. ಆದರೆ ನಾವು ಭಾರತಕ್ಕೆ ಅಥವಾ ಪ್ರಪಂಚದ ಯಾವುದೇ ಭಾಗಗಳಿಗಾದ್ರೂ ಪ್ರಾಡಕ್ಟ್ಸ್ ತರದ್ದು ಕೊಟ್ಟರೆ ಅದು ಟೋಟಲ್ ಆಗಿ ಮ್ಯಾಕ್ರೋ ಎಕನಾಮಿಕ್ಸ್ ಏನಿದೆ ಅದನ್ನ ಬ್ಯಾಲೆನ್ಸ್ ಮಾಡುತ್ತೆ. ಮತ್ತಷ್ಟು ಮಾಡ್ತಾ, ಯಾಕಂತಂದ್ರೆ HR NIT ಒಬ್ರು ವಿ ಶಂಕರ್ ನಾರಾಯಣ್ ಅಂತ ಒಂದು ಮಾತನ್ನ ಹೇಳ್ತಾರೆ, ಇಫ್ ಯೂನಿಯನ್ಸ್ ಕಮ್ ಇನ್ ಇಟ್ ವಿಲ್ ಡೂ ಮೋರ್ ಹಾರ್ಮ್ ದೆನ್ ಗುಡ್ ಅಂತ. ಸೊ ಈ ರೀತಿ ಕಂಪನಿಗಳು ಕೂಡ ತಮ್ಮದು ವಾದ ಇರೋದ್ರಿಂದ ಬಹುತೇಕ ಎಲ್ಲೋ ಒಂದು ಕಡೆ ಎಸ್ಮಾ ಅನ್ನುವಂಥದ್ದು ಬಹುತೇಕ ಅದು ಹೆಚ್ಚು ಅನುಕೂಲ ಆಗ್ಬೋದು ಅವ್ರ ಕಾರಣಕ್ಕೆ. ಆ ಕಾರಣಕ್ಕಾಗಿ ಎಸ್ಮಾಗೆ ರಾಜ್ಯ ಸರ್ಕಾರ ಒಂದು ಅವಕಾಶ ಕೊಟ್ಟಿರ್ತಕ್ಕಂಥ ಮತ್ತಷ್ಟು ಚರ್ಚೆ ಮಾಡ್ತೀನಿ ಅದಕ್ಕಿಂತ ಮೊದಲು ನಂತರ.